ನಿಮ್ಗೇನಾಗಿದೆ ಆಗಿದಪ್ಪ, ನೀವೇ ನಿಮ್ಗೇನಾಗಿದೆ ಇದು? ಆಯ್ತು ಸರ್ ಕುತ್ಕೊಳ್ಳಿ ಸರ್, ತಾವು ಡಿಸಿಎಂ ಸರ್, ಇವರ ಬಾಲಿಗೆ ಬಂದಿದೆ ಸರ್ ಡಿಕೆ ಸರ್, ಡಿಕೆ ಸರ್. ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈ ದುರ್ವರ್ತನೆಗೆ ಸಭ್ಯತೆ ಆಯ್ತು. ನಡ್ಕೊಳ್ಳೋ ರೀತಿನೇ ಇದು. ಏನ್ ಬೀದಿ ರಂಗೋಲಿ ಮಾಡ್ತಾ ಇದ್ದಾರಾ, ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ, ನಿಜ ಅಲ್ವಾ? ಆಯ್ತು, ಇಲ್ಲೇ ಮಾಡ್ತೀನಿ ನೀವು ನಿಂತ್ಕೊಂಡು. ಒಂದ್ ಸೆಕೆಂಡ್ ಯಾರು ಬಿಟ್ಟಿದ್ದಾರೆ? ನಮ್ಗೆ ಉತ್ತರ ಸಿಕ್ಕಿಲ್ಲ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಿಮ್ಮ ಪೀಠದಿಂದ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ನಿಮ್ಮಿಂದ ರೂಲಿಂಗ್ ಬರಲೇಬೇಕು. ವಿಷಯಗಳನ್ನು ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ಮಾಡಿದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ, ಮುಂದಿನ ವಿಷಯಕ್ಕೆ ಹೋಗಿ. ಅಧ್ಯಕ್ಷರೇ, ನೀವು ಚರ್ಚೆ ಮುಗಿದ ನಂತರ ನಡೆದಿರ್ತಕ್ಕಂಥ ಈ ದುರ್ವರ್ತನೆಗೆ ನೀವು ಒಂದು ಸೆಕೆಂಡ್ ಮುಖ್ಯವಾದಂತ ಕ್ರಮ ಕೈಗೊಳ್ಳಲೇಬೇಕು. ರಾಜಗೌಡ್ರೆ, ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ರೂಲಿಂಗ್ ಪಾರ್ಟಿ ಶಾಸಕರ ನೀವು ದಂಡಿಗೆ ಬಂದ್ರೆ ಒಬ್ಬ ಶಾಸಕನ ಅಧಿಕಾರ ಇದೆ. ತಾವು ಸಾಲ್ವ್ ಮಾಡಿ ಸರ್. ಮುಗಿಸಿ ಸರ್. ನಿಮ್ ಕರೆದು ಸಾಲ್ವ್ ಮಾಡ್ತೀನಿ ಅಂತ ತಾವು ಹೇಳಿ ಅಧ್ಯಕ್ಷರೇ. ಅವ್ರದ್ದು 2-3 ಒಂದ್ ಸೆಕೆಂಡ್ ಅಶೋಕ್ ಸರ್ ಏನಕ್ಕೆ ಹೋಗ್ತಾರೆ? ಮಾನ್ಯ ಸ್ಪೀಕರ್ ಒಂದ್ ಸೆಕೆಂಡ್. ಆಯ್ತು, ಕೆಳಗೇನಿದೆ ಮುಂದಕ್ಕೆ ಹೋಗಿ ಸರ್. ನೀವು ಮಾತಾಡ್ತಾ ಇರ್ತೀವಿ, ಮುಂದಕ್ಕೆ ತಗೊಂಡು ಆಯ್ತಲ್ಲ. ಇದು ನಾನು ಬೆಂಗಳೂರು MLA. ಆಯ್ತು, ಇಲ್ಲ ಅಲ್ಲಿ ಮಾತಾಡಿದ್ವಿ. ಎಲ್ಲ ಮಾತಾಡೋಕ್ಕಾಗಲ್ಲ ಸುಮ್ಮನೆ. ಆಯ್ತಪ್ಪ, ಆಯ್ತು, ಯಾವ ರೀತಿ ಮಾತಾಡ್ತೀರಲ್ಲ ನೀವು? ಮಾತಾಡ್ತೀರಿ. ಆಯ್ತು, ಒಂದ್ ಸೆಕೆಂಡ್ ಅಪ್ಪ. ಒಂದ್ ಸೆಕೆಂಡ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ? ಸುಮ್ಮನೆ ಕೂತ್ಕೊಳ್ಳಿ, ಅಲ್ಲಿ ಹೇಳ್ದು ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ, ಒಂದ್ ಸೆಕೆಂಡ್ ಸರ್. ಈಗ ಅವರು ಪರ್ಟಿಕ್ಯುಲರ್ 2-3 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ, ದಯಮಾಡಿ ಅಧಿಕಾರಿಗಳನ್ನು ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಯಾಕೆ ಉಳಿ ಚರ್ಚೆಯಲ್ಲಿ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗಿದಿಲ್ಲ. ಹೌದು, ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ? ಅವ್ರ ಸಮಸ್ಯೆ ಬಗೆಹರಿಸಬೇಡ, ಉತ್ತರ ಕೊಟ್ಕೊಳ್ಳಿ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್. ಶಾಸಕರು ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್. ಆಯ್ತು, ನೀವೆಲ್ಲ ನೋಡಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್. ಸನ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದ್ ಪೀಠದಿಂದ ರೂಲಿಂಗ್ ಬರಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ
ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು. ಅದಕ್ಕೆ ರೂಲಿಂಗ್ ಕೊಡಿ. ಕೂತ್ಕೊಳ್ಳಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಕೂತ್ಕೊಳ್ಳಿ. ಇನ್ನೇನ್ ಕೇಳ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು, ಏನ್ ರೂಲಿಂಗ್ ಅಂತ ನೀವು ಗೊತ್ತಿಲ್ಲ. ಇವಾಗ ಕೂತ್ಕೊಳ್ಳಿ. ಮಾಡ್ಬೇಕು ಈಗ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಿಪ್ಪ ಭರತ್. ನ್ಯಾಯ ಕೊಡಬೇಕಿದೆ. ನಮ್ಗೆ ಗೊತ್ತಿದೆ. ಆಯ್ತು, ಒಟ್ಟು ನೀವು ಕೂತ್ಕೊಳ್ಳಿ. ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು ಇದಕ್ಕೆ ತೀರ್ಮಾನ. ನನ್ಗೆ ಅದು ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಪ್ಪ. ಓಕೆ, ಆಯ್ತು, ಮಾತಾಡಿ ಎಷ್ಟು ಬೇಕು ಮಾತಾಡಿ. ಆಯ್ತು, ಮಾತಾಡಿ ನೀವು. ಯಾಕೆ ಮಾತಾಡಿ. ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ಇಲ್ಲಿ ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರೊಮ್ಮೆ. ಆಯ್ತು, ಮಾತಾಡಿಯಪ್ಪ, ಮಾತಾಡಿ. ಎಷ್ಟು ಬೇಕಾದ್ರೆ ಮಾತಾಡಿ. ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಇವರು ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಗೌರವಾನ್ವಿತ ಸದಸ್ಯರು. ಇವತ್ತು ಖಚಿತ ಆಯ್ತು, ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಇವತ್ತು ಬಿಜೆಪಿ ನಾಯಕರು. ಬೆನ್ನೆಲುಬು ಇಲ್ಲ ಈಗ. ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಸಮರ್ಪಕ ಉತ್ತರ ಸಿಕ್ಕಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ ಒಂದೇ ನಿಮಿಷ. ಕಂಪ್ಲೀಟ್ ಮಾಡ್ಬಿಡ್ತೇನೆ.